ಬೇಜಾರು ಮಾಡ್ಕೋಬೇಡ ಐಸು. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಶಿವು ಹೇಗಾದ್ರೂ ಮಾಡಿ ಮನೆ ಕೊಡಿಸ್ತಾನೆ. ದೀಪ ಹಚ್ಚಾಯ್ತು, ಇನ್ಮೇಲೆ ಯಾರು ಮನೆ ಕೊಡಲ್ಲ ಕೊಡೋ ಮಾಮು. ಇವತ್ತೊಂದಿನ ರಾತ್ರಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬಿಟ್ರೆ ನಾಳೆ ಖಂಡಿತ ಮನೆ ಸಿಕ್ಕೇ ಸಿಗುತ್ತೆ ಕಣೋ. ಯಾವ್ದಾದ್ರು ಲಾಡ್ಜಲ್ಲಿ ರೂಮ್ ತಗೊಂಡ್ರೆ? ಹಿಂಗೇನ್ ತಲೆಗಿಲೆ ಕೆಟ್ಟಿದ್ದೇನು? ಆ ಚಿಕ್ಕ ಹುಡುಗಿನ ಕರ್ಕೊಂಡು ಲಾಡ್ಜ್ ಹೋದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಹೇ ಮಾಮು, ಒಂದ್ ಕೆಲ್ಸ ಮಾಡು ನೋಡು, ಯಾವ್ದಾದ್ರು ಥಿಯೇಟ್ರಿಗೆ 7:30 ಶೋಗೆ ಪಿಕ್ಚರ್ಗೆ ಹೋಗ್ಬಿಡು. ಅದು 10:00 ಬಿಡುತ್ತೆ. ಅಲ್ಲಿಂದ ಆಟ ಹಿಡ್ಕೊಂಡು ಸೀದಾ ನವರಂಗ್ ಥಿಯೇಟ್ರಿಗೆ ಬಾ. ಅಲ್ಲಿ 11 ಗಂಟೆಗೆ ಶೋ ಇರೋದು, 2 ಗಂಟೆಗೆ ಬಿಡುತ್ತೆ. ಸೀದಾ ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಡು. ಹೊಸೂರ್ ಬಸ್ ಹತ್ಬಿಟ್ಟು ಹೊಸೂರ್ಗೆ ಹೋಗು. ಅದು 4:15 ಗಂಟೆಗೆ ರೀಚ್ ಆಗುತ್ತೆ. ಅದೇ ಬಸ್ ಹತ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದ್ಬಿಡು. ನೋಡು, ನಾನು ಹೇಳಿದ ಜಾಗದಲ್ಲೇ ನೀನ್ ಕಾಯ್ತಾ ಇರು. ನಾನು ನಿನ್ ಬೆಳಿಗ್ಗೆ ಬಂದು ನೋಡ್ತೀನಿ. ನಮ್ಮಮ್ಮನ್ನ ಟ್ರೀಟ್ಮೆಂಟ್ಗೆ ಅಂತ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಸೇರಿಸಿದ್ದೀನಿ. ಅಲ್ಲಿಂದ ಫೋನ್ ಬರುತ್ತೆ, ನಾನು ಅಟೆಂಡ್ ಮಾಡಲೇಬೇಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು ನಾನು ಹೋಗ್ಲೇಬೇಕು, ಪ್ಲೀಸ್. ಏನೋ ಮಾಡ್ತಿದ್ಯಾ? ಲೇಡೀಸ್ ಬಾತ್ರೂಮ್ ಅಂತ ಗೊತ್ತಿಲ್ಲ ನಿನ್ಗೆ? ಓದಿರೋ ಹುಡುಗನ್ ತರ ಕಾಣಿಸ್ತಾ ಇದ್ಯಾ? ಬೋರ್ಡ್ ನಡಕ್ಕಾಗೋದಿಲ್ವಾ? ಅಲ್ಲೇನ್ ಬಗ್ ನೋಡ್ತಿದ್ಯಾ? ಹಂಗೆ ಹಾಕಿದ್ರೆ ಮಕಾಮುತಿ ಕಿತ್ತೋಗ್ಬಿಡ್ಬೇಕು. ಹೊಟ್ಟೆಗೆ ಏನ್ ತಿಂತೀರಾ ನೀವು? ನಿಮ್ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅದ್ ಏನ್ ಜಲ್ಮಾನೋ. ಇಲ್ಲಿ ಬಂದ್ಬಿಡ್ತವೆ ಒಕ್ಕೊಳಕ್ಕೆ, ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತ. ಐಸು, ಯಾಕೆ ಅಳ್ತಾ ಇದೀಯಾ? ಅಪ್ಪ ಅಮ್ಮ ನೆನ್ಪಾಯ್ತಾ? ನನ್ನಿಂದ ನಿನಗೆ ಎಷ್ಟು ತೊಂದರೆ, ಅವಮಾನ ಅಲ್ವಾ? ನಿಲ್ಸಿ ನಿಲ್ಸಿ ನಿಲ್ಸಿ. ಮಾಮು ಬಾರೋ. ಐಸು, ಬೇಡ ಬೇಡ, ಆಮೇಲೆ ಕೊಡ್ತೀನಿ ಒಟ್ಟಿಗೆ. ಅಯ್ಯೋ, ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀರಾ. ಸಾರಿ ಕಣೋ. ಲೋ, ಇವತ್ತು ನಿನ್ ಮದ್ವೆ ಕಣೋ, ಕುತ್ಕೊಳ್ಳೋ. ಯಾಕೋ ಹಂಗ್ ನೋಡ್ತಾ ಇದ್ಯಾ? ಅಷ್ಟು ದುಡ್ಡು ಎಲ್ಲಿಂದ ತಂದೆ? ನೀನ್ ಕುತ್ಕೋಬಾರ, ಹೇಳ್ತೀನಿ. ಇಲ್ಲ, ಹೇಳು, ಎಲ್ಲಿಂದ ತಂದೆ ಅಷ್ಟು ದುಡ್ಡು? ನೀನ್ ಬಾರೋ, ಹೇಳ್ತೀನಿ. ಪ್ಲೀಸ್ ಹೇಳೋ. ನೀನ್ ಹೇಳಿದ್ರೆ ನಾನು ಹತ್ತೋದು. ಹೇಳು ಮಾಮ. ನಮ್ ತಾಯಿ ಟ್ರೀಟ್ಮೆಂಟ್ಗೆ ಅಂತ ಸಾಲ ಮಾಡಿದ್ದೆ. ನಿನ್ನೆ ಡಾಕ್ಟ್ರು ಫೋನ್ ಮಾಡಿದ್ರು, ನಿಮ್ ತಾಯಿ ಉಳಿದ್ರೆ ಇನ್ನೊಂದು ವಾರ ಹೆಚ್ಚೆಚ್ಚು ಅಂತಂದ್ರು. ಅವ್ರ ಜೊತೆ ಈ ದುಡ್ಡು ಮಣ್ಣಾಕದ್ ಬದಲು ಬಾಳಿ ಬದುಕು ನಿಮ್ಗಾದ್ರು ಸಹಾಯ ಆಗ್ಲಿ ಅಂತ. ಹಾಕಿದ ಬಾಗ್ಲು ಆಗ್ತಂಗೆ ಅದೇ. ಅಯ್ಯಪ್ಪ, ಅಯ್ಯೋ ಮಾದೇಶ, ಮಾಡಿದ ಅಡ್ಗೆ ಎಲ್ಲ ಹಂಗೆ ಬಿತ್ತದೆ. ಮನೆಗೂ ಬರ್ತೀರ, ಎಲ್ಲ ಹೊಂಟೋದ ಇವನು. ಏನ್ ಹುಡ್ಗಾನೋ ಏನೋ. ಇದೇನಿದೆ? ಯಾರಪ್ಪ ನೀವು? ಏನೋ ನಿನ್ ಮಗ ಎಲ್ ಬಚ್ಚಿಟ್ಟಿದ್ಯಾ ಹೇಳು. ಏನ್ ಮಾಡದಪ್ಪ ನನ್ನ ಮಗ? ಏನು ಮಾಡ್ದ ಅಂತ ಕಳ್ಚ. ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಯಜಮಾನ್ರ ಮಗಳನ್ನ ಹೊಡ್ಕೊಂಡು ಹೋಗ್ತಾರೆ.
ಇಲ್ಲಪ್ಪ ಇಲ್ಲ, ನನ್ ಮಗ ತುಂಬಾ ಒಳ್ಳೆಯವನು, ಕೆಲಸ ಮಾಡಕ್ಕಿಲ್ಲ. ಹೋಗ್ರ ಆ ಹೆಂಗ್ಸ್ ಯಾಕೋ ಹಿಂಸೆ ಕೊಡ್ತೀರಾ? ಪಾಪ ಅವಳೇನ್ ಮಾಡ್ತಾಳೆ? ಅವ ಇದ್ರಾಗ ಯಾರ್ ನಿನ್ ಮಗ? ಇವನೇಪ್ಪ ನನ್ ಮಗ. ಇವನು ಅವನು ನನ್ ಮಗನ್ ಸ್ನೇಹಿತ. ಫ್ರೆಂಡಾ? ಎಲ್ಲಿರ್ತಾನ ಇವನು? ಅವನು ಪ್ಯಾಟರ್ನ್ ಆಗಿ ಎಲ್ಲೋ ಕೆಲಸ ಮಾಡ್ಕೊಂಡವನಂತೆ. ಓ ಇದ್ ನೋಡಿ. ಬೇಡ, ಇದು ಚೆನ್ನಾಗಿಲ್ಲ. ಇದ್ ನೋಡಿ. ಇದು ಬೇಡ. ಏನಯ್ಯ ಬೆಳಿಗ್ಗೆ ಬಂದವನು 11:30 ಆದ್ರೂ ತಲೆ ತಿಂತ ಇದೆಯಲ್ಲ. ನಿನ್ನ ಹತ್ರ ದುಡ್ಡು ಎಷ್ಟಿದೆ ಹೇಳಯ್ಯ, ಆ ರೇಟಿಂದ ಆದ್ರೂ ಕೊಡ್ತೀನಿ. ಸರ್, ನನ್ನ ಹತ್ರ ಇರೋದೇ ಇಷ್ಟು ಸರ್. ಇದ್ರೊಳಗೆ ಶಲ್ಯ, ಪಂಚೆ, ಬ್ಲೌಸು, ಸೀರೆ, ಆಮೇಲೆ ಒಳಗಡೆ ಹಾಕೋತಾರಲ್ಲ, ನಂಗೆ ಅದು ಹೆಸರು ಬರಲ್ಲ, ಅದು ಎಲ್ಲ ಕೊಡಿ ಸರ್. ಗೊತ್ತಾಯ್ತು ಬಿಡ, ನಾನೆಲ್ಲ ಕೊಡ್ತೀನಿ ನಿನಗೆ. ಸರ್, ಮರ್ತ್ಬಿಟ್ಟೆ, ಉಳ್ದಿದ್ದ ಚಿಲ್ಡ್ರನ್ ವಾಪಸ್ ಕಟ್ಬಿಡಿ ಸರ್. ವೆಲ್ಕಮ್ ಸರ್. ಬಂದಾಯ್ತು ಮೇಡಮ್, ಇವ್ರಿಬ್ರಿಗೂ ರೆಡಿ ಮಾಡ್ಬೇಕು. ಲೇಡೀಸಿಗೆ ಮಾತ್ರ. ಸರಿ, ಇವ್ರಿಗೆ ಮಾತ್ರ ರೆಡಿ ಮಾಡಿ. ಓಕೆ, ಫೀಸು 550. ಜೆಂಟ್ಸ್ಗೆ ಯಾವ ಕಡೆ? ಪಕ್ಕದಲ್ಲಿ. ನಡಿಯೋ ಮಾಮು, ನಾನು ಬಜಾರ್ಗೆ ಹೋಗ್ಬಿಟ್ಟು ಮದುವೆಗೆ ಬೇಕಾಗಿದೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟ್ರಲ್ಲಿ ನೀನು ಇಲ್ಲಿ ರೆಡಿ ಆಗ್ಬಿಡು. ಏನು ಮಾಮು, ನಿನ್ನೆಯಿಂದ ನಮಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ಯಾ. ನಿನ್ನ ಉಪಕಾರನ ಹೇಗೋ ತೀರಿಸ್ಲಿ. ಅವೆಲ್ಲ ಯಾಕೋ ಮಾತಾಡ್ದೆ, ಸುಮ್ಮನಿರು, ಹೋಗು. ಅವೆಲ್ಲ ಏನಿಲ್ಲ, ಹೋಗು, ಒಳಗೋಗು, ಹೋಗು ಹೋಗು, ಬರ್ತೀನಿ. ನೀನ್ ಹಂಗೇ ನೋಡ್ತಿದ್ರೆ ಚಿಕ್ಕ ಹುಡುಗಿ ಸುಟ್ಟೋಗ್ತಾಳೆ. ನಿನಗಿನ್ನ ಮದುವೆ ಮಾಡಿಸ್ಬೇಕು. ಬಾರಪ್ಪ, ಬಾಮ್ಮ. ಈಗ ನಂಗೆ ಸಮಾಧಾನ ಆಯ್ತು. ನಿಮ್ಮಿಬ್ಬರಿಗೂ ಮದ್ವೆ ಆಯ್ತಲ್ಲ, ಅದಕ್ಕಿಂತ ನನ್ ಖುಷಿ ಏನೂ ಇಲ್ಲ. ಏ, ನಿಂತ್ಕೊ ನಿಂತ್ಕೊ. ಅಯ್ಯೋ, ನಿನ್ನ ತಾಳಿನೇ ಕಟ್ಟಿಲ್ವಲ್ಲೋ, ತಾಳಿನೇ ಕಟ್ಟಿಲ್ಲ. ತಗೊಳ್ಳೋ, ಕಟ್ಟು ಕಟ್ಟು. ತಗೊಳ್ಳೋ, ಕಟ್ಟು. ಏನು ಯೋಚನೆ ಮಾಡಬೇಡ ಕಣೋ ಗಣೇಶ, ಅವನೇ ಎಲ್ಲ ಒಳ್ಳೇದಾಗುತ್ತೆ. What the? See, marriage is going on. What a surprise. ಜೋಡಿ ಚೆನ್ನಾಗಿದೆ ಅಲ್ವಾ? ಹೌದು ಅಣ್ಣ, ಆಶೀರ್ವಾದ ಮಾಡಿ ಅಣ್ಣ. ನಮಗ್ ನೀವೇ ಅಪ್ಪ ಅಮ್ಮ ಎಲ್ಲ. ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ. ಸ್ವರ್ಣ ಚಂಪಾ, ಸ್ವರ್ಣ ಚಂಪಾ ಉದ್ಗಡ್ಡೆ. ಏ
ಶಿವು, ಏನು ಯಾರೋ ಇವ್ರು ಬೀದಿಲಿ ನಿಲ್ಲಿಸ್ಕೊಂಡ್ ಮದುವೆ ಮಾಡಿಸ್ತಾ ಇದೀಯಾ? ಇವ್ ನನ್ ಫ್ರೆಂಡ್ ಮಾದೇಶ ಊರ್ ಬಿಟ್ಬಿಟ್ಟು ಬಂದ್ಬಿಟ್ಟವನೆ. ಏಯ್, ಈ ವಿಷಯನ ಮೊದ್ಲೇ ಯಾಕೋ ಹೇಳಿಲ್ಲ? ನಿಮ್ಗೆಲ್ಲ ಯಾಕೆ ತೊಂದ್ರೆ ಅಂತ ಹೇಳಿಲ್ಲ. ಹೋಗಲೇ ತಿಕ್ಲಾ, ತೊಂದ್ರೆನೇನು? ನಾವೆಲ್ಲ ಇರುವಾಗ ಇವ್ರ ಯಾಕೋ ಅನಾಥರ ತರ ಮದುವೆ ಆಗ್ಬೇಕು? ಕೊಡಿಲ್ ಬ್ಯಾಗು, ಬಾ ಹೋಗೋಣ. ಬನ್ನಿ ಬ್ರದರ್, ಹೋಗೋಣ. ಆಟೋ. ಹಲೋ, ಏ ಶಿವ ಫ್ರೆಂಡ್ ಮದುವೆ ಆಗಿದೆ. ರೂಮಲ್ಲಿರೋರೆಲ್ಲ ಹೊರಗಡೆ ಬಂದ್ರಪ್ಪ. ಒಟ್ಟು 400 ರೂಪಾಯಿ ಆಗ್ತೀನಿ. ಪುಟ್ಟಣ್ಣ, ನಾನು ಹೇಳಿದ್ನಲ್ಲ ಮಾದೇಶ ಅಂತ ಮೆಕ್ಯಾನಿಕ್ ಇವ್ರೆ. ಹೇಳಿದ್ಮೇಲೆ ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಈ ಡ್ರೆಸ್ ಹಾಕೊಂಡು ಕೆಲಸ ಹೆಂಗಪ್ಪ ಮಾಡ್ತೀಯಾ? ಮೆಕ್ಯಾನಿಕ್ ಬಟ್ಟೆ ತಂದಿದ್ದೀನಿ ಸರ್. ಬಟ್ಟೆ ಬದಲಾಯಿಸ್ಕೊಂಬಂದು ಆ ಗಾಡಿ ಬ್ರೇಕ್ ರೆಡಿ ಮಾಡು. ಸರಿ ಸರ್. ಇವನೆಲ್ಲಿ? ಓ ಶಿವನಾ, ಇದೇ ಅವನ ಅಂಗಡಿ. ಅವನ ಫ್ರೆಂಡ್ ಮದುವೆ ಅಂತೆ, ಅಲ್ಲಿಗೆ ಹೋಗಿದ್ದಾನೆ. ಅಂಗಡಿನ ನನಗೆ ನೋಡ್ಕೊಳಕ್ ಹೇಳಿದ್ದಾನೆ. ನೀವು ಅವನಿಗೆ ನೆಂಟ್ರಾಗ್ಬೇಕಾ? ಏನವ ನೀರಿನ ಬಿಂದಿಗೆ ಎತ್ಕೊಳಕ್ಕೂ ಬರಲ್ವಾ? ಅಭ್ಯಾಸ ಇಲ್ಲ ಅಜ್ಜಿ. ನನ್ ಬಂಗಾರ ಕಣಮ್ಮ ನೀನು. ಸರ್ ಅಳ್ಬೇಡಿ ಸರ್, ಅಳ್ಬೇಡಿ. ನಾನ್ ಮನೆ ತೋರಿಸ್ತೀನಿ ಸರ್. ಆದೇಶ, ಕೆಲಸ ಮಾಡಿ ಸಾಕು. ಮೇಲೆ ಹೇಳು. ಹೊಸ್ದಾಗ್ ಮದ್ವೆ ಆಗಿದೀಯಾ? ಬೇಗ ಮನೆ ಸೇರ್ಕೋ. ತಗೋ, ಖರ್ಚಿಗೆ ಇಟ್ಕೋ. ಹಾ, ಆಯ್ತು. ನಡಿ ನಡಿ. ಅವ್ವ, ಎಲ್ಲಿದ್ಯವ? ಅವ, ಏನವ ಇದು? ಅಯ್ಯೋ, ಕ್ಷಮಿಸ್ಬಿಡಿ ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲ್ಸ ಮಾಡ್ಕೊಂಡೆ ಮಗ? ನನ್ಗೊಂದ್ ಮಾತು ಹೇಳ್ಬಾರ್ದ? ನಂಗೆ ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ಅಯ್ಯೋ ಶಿವನೇ, ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ನಿನ್ ಗೊತ್ತಲ್ ಮಗ, ನಿಮ್ಮಪ್ಪ ನನ್ ಮಾತು ಕೇಳ್ತಾನಲ್ಲವಾ? ನೀನು ನೋಡ್ದೆ ಮನೇಲಿ ಯಾರು ಅಂದ ನೀನ್ ನೀರು ಕುಡ್ದಿಲ್ಲ. ನಿಮ್ಮಪ್ಪ ಬಗಿತ್ತು ಅಳ್ತಾ ಕೂತವ್ರೆ. ಇಬ್ರು ನಡಿರವ, ಇನ್ನೇನೈತೆ, ಎಲ್ಲ ಅಲ್ಲೋಗಿ ಮಾತಾಡವ. ಎಲ್ಲಿ ಆ ಮಗ? ಮಾಮು, ಐಶ್ವರ್ಯ ಚಿಕ್ಕಪ್ಪ ಬಂದವ್ರೆ. ಏನ್ ಮಗ, ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ? ಏನ್ ಹುಡುಗ್ರು, ಏನ್ ಕತೆನೋ. ಮಗಿಂತಾವೆಲ್ಲ ಮಾತಾಡಿದೀನಿ, ಬಿರ್ನ್ ಬಂದ್ಬಿಡಿ. ಮಿಕ್ಕಿದೇನಿದ್ರು ಅಲ್ಲಿ ಮಾತಾಡ್ಕೊಳವ. ಅಲ್ಲಿ ಊರೇ ಕಾಯ್ತಾಯ್ತಪ್ಪ. ಹೋಗು ಹೋಗು. ಶಿವ, ಅದೇನು ಅಂದ್ರೆ, ನಾನು ಹೇಳಿಲ್ವಾ ನಮ್ ಚಿಕ್ಕಪ್ಪ ತುಂಬಾ ಒಳ್ಳೆಯವರು ಅಂತ? ನನ್ ಕುತ್ತಿಗೆಗೊಂದ್ ತಾಳಿ ಬಿದ್ಮೇಲೆ ಯಾರು ಏನು ಅನ್ನಲ್ಲ ಅಂತ. ಬಾಮ ದೇಶ ಹೋಗೋಣ.
ಮನೇಲಿ ಯಾರು ಒಂದ್ ತೊಟ್ ನೀರು ಕುಡ್ದಿಲ್ವಂತೆ. ಅವ್ರಿಗೆ ನಮ್ಮ ಮೇಲೆ ಕೋಪ ಇಲ್ವಂತೆ. ಪ್ಲೀಸ್ ಬಾ ಮಾದೇಶ, ಹೋಗೋಣ. ಮಗ ನೋಡ್ಕೊಂಡ್ ಬರವ. ತುಂಬಾ ಉಪಕಾರ ಆಯ್ತು ಕಣವ. ನಮ್ಮ ಮಗಿನ ನಿಮ್ ಮಗಿನ ತರ ನೋಡ್ಕೊಂಡಿದ್ದೀರಾ. ನಾವ್ ಯಾವತ್ತೂ ಮರೆಯಕ್ಕಿಲ್ಲ. ತುಂಬಾ ಒಳ್ಳೆ ಮಕ್ಕಳು, ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ. ನಮ್ಮ ಮಕ್ಳಲ್ವೇನವ, ನಾವ್ ಬರ್ತೀವಿ ಕಣವ. ಆಯ್ತು ಬಾವಾ. ಬರ್ತೀನಿ ಅಜ್ಜಿ. ಒಳ್ಳೇದಾಗಿ. ಒಳ್ಳೇದಪ್ಪ. ಒಳ್ಳೆ ರೀತಿಲಿ ಮುಗಿಸ್ಕೊಟ್ಟೆ ಮಗ. ಅದ್ಯಾವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ನಿಮ್ದು ತುಂಬಾ ದೊಡ್ಡ ಗುಣ ಸರ್. ಬರ್ತೀನಪ್ಪ. ಮಾಮು ಮಾಮ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಹಾಗೆಲ್ಲ ಯಾಕೋ ಹೇಳ್ತೀಯ? ನೀವಿಬ್ರು ಬಾಳಿ ಬದುಕ್ಬೇಕು. ಹೋಗ್ಬಿಟ್ಟು ಬರ್ತೀನಣ್ಣ. ಆಯ್ತಮ್ಮ, ಬರ್ತೀನಿ ಕಣೋ.